ಯಾವುದು ಜಿಲ್ಲಾಡಳಿತದಾಗಲಿ ಅಥವಾ ನಮ್ಮ ತಾಲೂಕಾ ಆಡಳಿತದವ್ರದ್ದಾಗಲಿ ಏನು ಅಪ್ಡೇಟು ಬಂದಿಲ್ಲ. ವಿಶೇಷವಾಗಿ ಈ ಎಲ್ಲ ಬೆಳವಣಿಗೆ ಆಗ್ಲಕ್ಕ ಕಾರಣ 10 ದಿವಸ ನಾವು ಎಲ್ಲ ನಮ್ಮ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಏನು ಅಲೆಮಾರಿ ಜನಾಂಗರಿಗೆ ಮೂಲ ಸೌಕರ್ಯ ಒದಗಿಸ್ಕೊಡ್ಬೇಕಂತ ನಾವು ಏನು ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟವನ್ನು ಕುಗ್ಗಿಸುವ ಕೆಲಸ ಇಲ್ಲಿ ಜಿಲ್ಲಾಡಳಿತ, ಸ್ಥಳೀಯ ಶಾಸಕ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಸಾಹೇಬರು ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಗಾರ್ಡಿನಿಯನ್ ಮಿನಿಸ್ಟರ್, ಇನ್ಚಾರ್ಜ್ ಮಿನಿಸ್ಟರ್ ಆನರೇಬಲ್ ಈಶ್ವರ್ ಖಂಡ್ರೆ ಸಾಹೇಬರು ಈ ಸ್ಥಳಕ್ಕೆ, ಧರಣಿ ಸ್ಥಳಕ್ಕೆ ಬಂದಿಲ್ಲ. ಆದರೆ ಸುಮಾರು ಪಕ್ಷಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ವಿಶೇಷವಾಗಿ ಅದರಲ್ಲಿ ಇವತ್ತೇ ನಮಗೆ ಬೆಂಬಲವನ್ನು ಸೂಚಿಸಕ್ಕಾಗಿ ರಾಜ್ಯ ಉಪಾಧ್ಯಕ್ಷರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ದತ್ತು ಸುರೇಂದ್ರ ಸಾಹೇಬರಾಗಲಿ, ಸತ್ಯದೀಪ್ ಹವನೂರ್ ಸಾಹೇಬರಾಗಲಿ, ಅದ್ರ ಜೊತೆಯಲ್ಲಿ ಜನತಾದಳ ಪಕ್ಷದ ತಾನಾಜಿ ತೋರ್ನೇಕರ್ ಹಾಗೂ ಅಧ್ಯಕ್ಷರು ಹಾಗೂ ಅವರು ತಾಲೂಕಾ ಕಮಿಟಿ ಕೂಡ ಇಲ್ಲಿ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಜಿಲ್ಲಾಧ್ಯಕ್ಷರು ಕಪಿಲ್ ಗೋಡ್ಬಲೆ ಅವರು ಮತ್ತು ತಂಡದವರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಯಲ್ಲಿ KRS ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರು ಹನುಮಂತ್ ಮಟ್ಟೆ ಸರ್ ಅಂಡ್ ಟೀಮ್ ಅವರು ಕೂಡ ಬಂದು ನಮಗೆ ಬೆಂಬಲವನ್ನು ಸೂಚಿಸಿದರು. ವಿಶೇಷವಾಗಿ ಎಲ್ಲ ಪಕ್ಷಗಳು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಸೆಂಟ್ರಲ್ ಅಲ್ಲಿ ಏನು ಅಧಿಕಾರದಲ್ಲಿ ಇದ್ದಾರೆ ಭಾರತೀಯ ಜನತಾ ಪಾರ್ಟಿದವರು, ಅವ್ರದೇ ಆದ ಎಕ್ಸ್ ಮಿನಿಸ್ಟರ್, ಸೆಂಟ್ರಲ್ ಎಕ್ಸ್ ಮಿನಿಸ್ಟರ್ ಹಾಗೂ ಎಕ್ಸ್ MP ಸನ್ಮಾನ್ಯ ಶ್ರೀ ಭಗವತ್ ಖೊಬ್ಬಾ ಸಾಹೇಬರು ಕೂಡ ಬಂದು ನಮಗೆ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಈಗಾಗಲೇ ಏನು ಅರವಿಂದ್ ಅರಳಿ ಸರ್ ಇದ್ದರು, ಅವರು ಕೂಡ ನಮಗೆ ಬಂದು ಸಪೋರ್ಟ್ ಅನ್ನು ಮಾಡಿದ್ದಾರೆ. ವಿಶೇಷವಾಗಿ ಪುಂಡಿಕರಾವ್ ಕೋಟೆ ಸಾಹೇಬರು XMLC ಅವರು ಕೂಡ ಬಂದಿದ್ದರು. ಅದ್ರ ಜೊತೆಯಲ್ಲಿ ನಾಮಿನೇಟೆಡ್ ಮೆಂಬರ್ ಸೂರ್ಯಕಾಂತ್ ಸಾಧುರೆ ಸರ್ ಆಗಲಿ ಮುನ್ಸಿಪಾಲ್ಟಿದು, ಅದ್ರ ಜೊತೆಯಲ್ಲಿ ವಿನಯ್ ಮಾಳ್ಗೆ ಸರ್ ಅವರು, ಅದ್ರ ಜೊತೆಯಲ್ಲಿ KPCC ಪ್ರಧಾನ ಕಾರ್ಯದರ್ಶಿ ಶಂಕರ್ರಾವ್ ದೊಡ್ಡಿ ಮತ್ತು ಅವ್ರ ಬಳಗ ಅವ್ರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಮತ್ತು ನಮಗೆ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಈ ಪಕ್ಷಗಳು ಬಂದು ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಯಲ್ಲಿ ಬಹಳಷ್ಟು ಸಂಘಟನೆಗಳು, ವಿಶೇಷವಾಗಿ ಎದ್ದೇಳಿ ಕರ್ನಾಟಕ, ಮಲ್ಲಿಗೆ ಶಿರೋಮಣಿ ಮೇಡಮ್ ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿ ನಮಗ್ ಈ ನಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಅವರು ಕೂಡ ಶಕ್ತಿ ತುಂಬೋ ಕೆಲಸ ಮಾಡಿತ್ತು. ಮತ್ತು ಸುಮಾರು ಬಾಲ್ಕಿ ಆಗ್ಲಿ, ಬಸವ ಕಲ್ಯಾಣ ಆಗ್ಲಿ, ಬೀದರ್ ಆಗ್ಲಿ, ಸುತ್ತಮುತ್ತ ಎಲ್ಲಾ ತಾಲೂಕಿನಿಂದ ನಮಗ್ ಬಂದು ಒಂದು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಧನ್ಯವಾದವನ್ನು ಹೇಳುತ್ತೇವೆ. ಈಗ ನೇರವಾಗಿ 10 ದಿವಸ ಆದರೂ ಕೂಡ ಇಲ್ಲಿ ಬಂದು ನೀವು ಯಾಕೆ ಕುಂತಿದ್ದೀರಿ, ನಿಮ್ಮ ಸಮಸ್ಯೆ ಏನು, ನೀವು ಏನಿದು ನಡೀತಾ ಇದೆ, ಜಿಲ್ಲಾಧಿಕಾರಿ ಅವರು ಬರಬೇಕಾಗಿತ್ತು, 10 ದಿನ ಆಯ್ತು ಬಂದಿಲ್ಲ. ಈಗ ನೇರವಾಗಿ ಸ್ಥಳೀಯ ಶಾಸಕರು ಪ್ರಭು ಚವ್ಹಾಣ್ ಸಾಹೇಬರಾಗಲಿ ಅಥವಾ ಆಡಳಿತ ಪಕ್ಷದವರು ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸಾಹೇಬರಾಗಲಿ, ಇವರು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ SC ST OBC ಅಂಡ್ ಮೈನಾರಿಟೀಸ್ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಅವ್ರ ಸಮಸ್ಯೆಗೆ ಆಲಿಸಲಾರದೆ ಈ ಹೋರಾಟವನ್ನು ಕುಗ್ಗುವ ಕೆಲಸ ಜಿಲ್ಲಾ ಆಡಳಿತದ ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ನಮ್ಮ ಇಲ್ಲಿ ಸ್ಥಳದಲ್ಲಿ ಕೂಡ್ತಕ್ಕಂಥ ಎಲ್ಲರಾಗಿರ್ಲಿ, ನಮಗ್ ಬೆಂಬಲ ಸೂಚರಾಗ್ಲಿ, ಎಲ್ಲರಿಗೆ ಅವ್ರದ್ದು ಏನ್ ಮೆಂಟಾಲಿಟಿ ಅದ ಜಿಲ್ಲೆದಾಗ ಅದು ಎಕ್ಸ್ಪೋಸ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೇವೆ. ಮೊನ್ನೆ ತಾನೇ ನಾವು ಫ್ಲಾಗ್ ಹಾಸ್ಟಿಂಗ್ ತಹಸೀಲ್ ಕಚೇರಿಯಲ್ಲಿ ಅವರಂದಲ್ಲಿ ಮಾಡಿದ್ದೆವು. ವಿಶೇಷವಾಗಿ ಅಲ್ಲಿ ಪ್ರೊಬೆಷನರಿ IAS ಆಫೀಸರ್ ಏನ್ ಅವರ ತಾಲೂಕಾ ಇನ್ಚಾರ್ಜ್ ಇದ್ದಾರೆ ಮೇಡಮ್, ಅವರಿಗೆ ಪಾಪ ಎಲ್ಲೂ ಒಂದ್ ಕಡೆ ಟ್ರೈನಿಂಗ್ ನಲ್ಲಿ ನೋ ಆಯ್ತು. ಯಾಕಂದ್ರೆ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ಅವ್ರದ್ದು ನಾವು ಅವ್ರ ಎದುರುಗಡೆನೆ ನಿಂತಿದ್ದೆವು. ನಿಜವಾಗಿ ಪ್ರಜಾಪ್ರಭುತ್ವ ಇದೆಯಾ, ಜನರದ ಆಳ್ವಿಕೆ ಇದೆಯಾ, ಸಮಪಾಲು ಸಮಬಾಳು ಏನ್ ಸಂವಿಧಾನದ ಆಶಯ ಪ್ರಕಾರ ನಮ್ಮ ಬೀದರ್ ಜಿಲ್ಲೆ ನಡೀತಾ ಇದೆಯಾ ಅಂಬುದು ದೊಡ್ಡ ಪ್ರಶ್ನೆ ನಮಗೆ ಎಲ್ಲರಿಗೂ ಕಾಡ್ತಾ ಇದೆ. ಸತ್ಯಾಗ್ರಹ ಮಾಡಿದ್ದೆವು. ಮತ್ತು ಇದೇ ಇವ್ರ ದಂಧ್ಯಾನೇ ನೋಡ್ರಿ ಇಲ್ಲಿಗಲ್
ಈ ಭೂಮಿ ಕೊಡ್ತೀನಿ, ಆ ಭೂಮಿ ಕೊಡ್ತೀನಿ, ಈ ಭೂಮಿ ಕೊಟ್ಟಿದ್ದ ಪಾನಿಯಾದಾಗ ಹೋಯ್ತು, ಆರ್ಡರ್ ಕಾಪಿ ಬಂತು, ಬಂದಿನ ಮೇಲೆ ಇಷ್ಟೇ ನಮಗೆ ಆಸೆ ತೋರಿಸೋದು. ಈ ಜನ ಏನಾರ ಓದಿನಾವ್ ಬರ್ದಿನಾವ್ ಯಾರು ಇಲ್ಲ. ಅವ್ರು ಬೇಕಂತ ನಮಗೆ ನೋಡ್ರಿ, ಅವರು ಇಲ್ಲಿಗಲ್ ಮಾಡಿ ಫಾಯ್ದೆ ತಗೊಂಡ್ರು ಅವರು. ಈಗ ನೋಡ್ರಿ, ಓದಿನಾವ್ ಬರ್ದಿನಾವ್ ಮನುಷ್ಯ ಕೇಳಕ್ಕೆ ಬಂದಾರ, ಅವು ಭೂಮಿ ಎಲ್ಲಿ ಅದ ಮತ್ತು ಏನು ಎಲ್ಲಿ ಅದ ನಮಗೆ ಏನು ಅಲ್ಲಿ ಹೋಗಿಲ್ ಬಿ ಮಟ್ಟಿಲ್ ಬಿ ಏನಿಲ್ಲ. ಸಿಗ್ನೇಚರ್ ಅದ, ನೀ ರದ್ದು ಮಾಡಿದ್ದಿ, ಆ ಮಾಡಿದ್ದೆ ಅಂತ ಇಲ್ಲಿಗಲ್ ದೇಶದಾಗ ಮಾಡ್ಲತ್ತಾರ. ಎಷ್ಟೋ ತರೀಕಾ ಮಾಡ್ಲತ್ತಾರ. ಇವ್ರಿಗೆ ಇರ್ಲಾಕ ಭೂಮಿ ಕೊಡ್ರಿ ಅಂತ ಕೇಸಿ ನಾವು ಅಂತಿದ್ದೆವು ಇವ್ ಜನಾಗ. ಮತ್ತು ಅಲ್ಲಿ ದುನಿಯಾದ ಭೂಮಿ ಅದ, ಅಲ್ಲಿ ಒಂದು ದಿನ ಜನ ಎಷ್ಟು ಭೂಮಿ ಬೇಕು ಅಷ್ಟು ಭೂಮಿ ಕೊಡ್ರಿ ಅಂತ ಕೇಸಿ ನಾವು 15 ವರ್ಷ ಹೋರಾಟ ಮಾಡ್ತಿದ್ದೆವು. ಈ ಖಂದಾರಿ ಸಾಹೇಬರು ಬಂದು ಅವ್ರು ಈ ಪೋತಿ ಪುರಾಣ ತೆಗ್ದಾರ. ಅವ್ರು ಬಿಲ್ ತನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಂದವ್ ನಾವು ಹುಚ್ಚ ಮಂದಿ ಕುಂತಿನ ಮೇಲೆ ಪಟಾಪಟ್ ಬರ್ತಿದ್ರು. ಅವ್ರಿಗೆ ಇವ್ರಿಗೆ ನಾವು ಏನು ಜಯ ಅಂತ ಕೇಸಿ ನಾವು ಹೋಯ್ತಿದ್ದೆವು. ಈಗ ರೀತಿಲಿ ಕೇಳತ್ತಾರ ಅವರು, ಯಾಕೆ ಬರ್ಲತ್ತಿಲ್ಲ? MLA ಸಾಬ್ರು ಇಲ್ಲ, ಮಿನಿಸ್ಟರ್ ಇಲ್ಲ, MP ಇಲ್ಲ, ಮತ್ತು DC ಮೇಡಮ್ ರಾವು ಏನಾಗ್ಯದ? ಏನು ತಿರಿಕಾನೇ ಇಲ್ಲ. ನಾವು ಏನು ತಪ್ಪು ಮಾಡಿದಾವ? ಇಲ್ಲಿ ಮಕ್ಕಳತ್ತೇವೆ ರಾತ್ರಿಗೆ, ಮುಂಜಾನೆ ಹಿಡಿದು ಚಂದ ದಿವಸ ಇಲ್ಲೇ ಇರ್ತೇವೆ. 10 ದಿವಸ ಆಯ್ತು ನಾವು ಕೆಲಸ ಬಿಟ್ಟು ದಂಧೆ ಬಿಟ್ಟು ಎಲ್ಲ ಉಪಾಸಿ ತಪಾಸಿ ಇಲ್ಲಿ ಮಕ್ಕಳತ್ತೇವೆ. ನಮ್ಗೆ ಯಾರು ದಿಕ್ಕಾಗ್ಲತ್ತಿಲ್ಲ. ಜೋಪಡ್ಯಾಗ 30 ವರ್ಷ ಆಯ್ತು ಅಲ್ಲಿದ್ದೆವು. ಮತ್ತೆ ಇಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಅಂತ ನಮ್ಮ ರಾಹುಲ್ ಖಂದಾರ್ ಸಂಘಟನೆ ಬಿಟ್ಟು ನಾವು ಇಲ್ಲಿ ಕುಂತೇವು. ಅವ್ರು ನಮ್ಗೆ ಸಹಾಯ ಮಾಡತ್ತಾರ. ಇವ್ ನಮ್ಗೆ ಆಫೀಸರು ಇಲ್ಲಿ ಸಹಾಯದಾರ ನಮ್ಗೆ. ನಮ್ಮ ಬಗ್ಗೆ ನಮ್ಗೆ ನ್ಯಾಯ ಕೊಡ್ಬೇಕು. ನಮ್ಗೆ ಜಾಗ ಇಲ್ಲ, ಮನಿ ಇಲ್ಲ, ಝೋಪಡಿದಾಗ ಇರ್ತೇವ್. ಗಾಳಿ ಬಂದ್ರು ಝೋಪಡಿ ಹಾರ್ತದ, ಮಳಿ ಬಂದ್ರು ಮಳೆಗೆ ಕೂಡ್ತೇವ್, ಕೆಸರಾಗ ಮುಕ್ಕೋತೇವ್. ನಮ್ಗೆ ಏನು ಮನೆಗೋಸ್ಕರ ಇವರಿಗೆ ಏನು ಆಶ್ರಯಹೀನರಾಗಿದ್ದಾರೆ, ಆಶ್ರಯ ಕೇಳ್ತಾ ಇದ್ದಾರೆ. ಇದೇನು ದೊಡ್ಡ ಸಮಸ್ಯೆ ಇಲ್ಲ. ಇದು ಸರ್ಕಾರಕ್ಕೆ ಒಂದು ಗಂಟೆ ಕೆಲಸ ಇಲ್ಲಿದು. ಇದು ವಿನಾಕಾರಣವಾಗಿ ಇದಕ್ಕೆ ರಾಜಕೀಯ ಮಾಡಿ ಇವರು ಈ ರೀತಿ ತನ್ನ ಸ್ವಾರ್ಥಗೋಸ್ಕರ ಏನ್ ಮಾಡ್ತಾ ಇದ್ದಾರ ಅದು ಬಯಲಿಗೆ ಬರ್ತಕ್ಕಂತ ಸಮಯ ಇವಾಗ ಬಂದಿದೆ. ಅದೆಲ್ಲ ಬಿಟ್ಟು ಏನದ ಅಂದ್ರೆ ಸರ್ಕಾರ ದಯಮಾಡಿ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಇಲ್ಲಿನ ಲೋಕಲ್ ನಮ್ಮ MLA ಸಾಹೇಬರು, ಅವ್ರ DC ಮೇಡಮ್ ಅವರು ತಕ್ಷಣ ಇದಕ್ಕೆ ಗಮನಕ್ಕೆ ತಗೊಂಡು ಸೀರಿಯಸ್ ತಗೊಂಡು ಇದು ಬಗೆಹರಿಸಬೇಕು. ಇದು ಬಗೆಹರಿಸಿಲ್ಲ ಅಂದ್ರೆ ಇದು ದೊಡ್ಡ ಪ್ರಮಾಣದಾಗ ಆಗ್ತದ ಮತ್ತು ಇದು ಮಾನವತೆ ವಿರೋಧ ಆಗ್ತದ, ಸಂವಿಧಾನ ವಿರೋಧ ಆಗ್ತದ. ಇದೆಲ್ಲ ಸರಿಯಲ್ಲ. ನೀವು ಎಲ್ಲ ಅಧಿಕಾರದಾಗಿದ್ದೀರಿ, ನೀವೆಲ್ಲ ಓಟ್ ತಗೊಂಡು ಅಧಿಕಾರದಾಗಿದ್ದವರೇ ಕೆಲಸ ಇದು ಮಾಡ್ಬೇಕು ಮುಂದಾಗಿ ಅಂತ ಹೇಳಿ ನಾ ಈ ಅಲೆಮಾರಿ ಜನಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿ ಈ ಮುಖಾಂತರ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ನನ್ನ ಮಾತಿಲ್ಲಿ ಮುಗಿಸ್ತೀನಿ. ಜೈ ಭೀಮ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ದತ್ತು ಸೂರ್ಯವಂಶಿ, ಕರ್ನಾಟಕ ರಾಜ್ಯ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಉಪಾಧ್ಯಕ್ಷ. ಬಹುಜನ ಸಮಾಜ ಪಾರ್ಟಿಯಿಂದ ಈ ಒಂದು ಈಗಾಗಲೇ ಜಿಲ್ಲೆ ತುಂಬಾ ಎಲ್ಲರಿಗೂ ಗೊತ್ತದ. 10 ದಿನ ಸತತವಾಗಿ 10 ದಿನ ಆಗಿ ಇವ್ರು ಹೋರಾಟ ಮಾಡ್ಕೊತ ಬಂದಾರ. ಈ ತಾಯ್ದರಿಗೆ ನಾನು ಬಹಳ ಕೃತಜ್ಞತೆ ಸಲ್ಲಿಸ್ತೀನಿ. 10 ದಿನ ಇವ್ರು ಹೆಂಗ್ ತಳ್ಕೊಂಡು ನಿಂತ ಚಳಿ ವಾತಾವರಣದಾಗ ನೋಡ್ಬೇಕು. ಸಣ್ಣ ಮಕ್ಕಳವ ಈ ನಮ್ಮ ಜಿಲ್ಲಾ ಆಡಳಿತನ ಇದು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂದ್ರ ನಾನ್ ನೋಡಿದೆ ಸಣ್ಣ ಮಕ್ಕಳು ಒಂದು 3 ತಿಂಗಳದ 4 ತಿಂಗಳದ ಕೈದ ಹಿಡ್ಕೊಂಡು ಕೂತ್ ಬಿಟ್ಟಾರ. ಈ ನಮ್ಮ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಹೆಣ್ಣು ಜೀವ. ಮೊದಲು ಅವ್ರು ತಿಳ್ಕೋಬೇಕು, ನಾನು ಒಂದು ಹೆಣ್ಣಿದ್ದೀನಿ, ಒಂದು ಹೆಣ್ಣಿಂದು ಕಳಕಳಿ ಏನೋ, ಒಂದು ಹೆಣ್ಣಿನ ತಕ್ಲೀಫ್ ಏನು ಅಂತ. ಇಂಥ ಒಂದು ಚಳಿ ವಾತಾವರಣದಲ್ಲಿ ಇದ್ದಿಂತು ಇಲ್ಲೆಲ್ಲ ಈ ಸಾಕಷ್ಟು ಸಂಘಟನೆಗಳಾಗಿರ್ಬೋದು, ಸಾಕಷ್ಟು ಪಕ್ಷಗಳಾಗಿರ್ಬೋದು, ಎಲ್ಲರೂ ಬಂದು ಇಲ್ಲಿ ಬೆಂಬಲ ಸೂಚಿಸ್ತಾರ. ಅವ್ರೇನು ಹುಚ್ಚಾರ ಏನು? ಇವ್ರು ಜಿಲ್ಲಾಡಳಿತ ತೋಲ್ ಹುಷಾರ್ ಕಾಣತಾರ? ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ಮಾನ್ಯ ಮಾರ್ಸಂದ್ ಮುನಿಯಪ್ಪ ಸಾಹೇಬರು ಆದೇಶ ಮೇರೆಗೆ ನಾವು ಇಲ್ಲಿಗೆ ಬಂದಿದ್ದೆವು. ಒಂದು ವೇಳೆ ಇವರು ಜಿಲ್ಲಾ ಆಡಳಿತ ಇವ್ರಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ತುಂಬಾ ಏನಾಗ್ತದಂತ ನಾವು ಹೇಳಲೆವು, ಮಾಡಿ ತೋರಿಸ್ತೇವೆ. 30ನೇ ತಾರೀಕು ಇವ್ರ ಕಾಲಕ್ಕೆ ಫುಟ್ ಖಂಡ್ರೆ ಅವ್ರದ್ದು ಅಲ್ಲಿ ಬರ್ತಡೇ ಮಾಡ್ಕೋತಾರ, ಓಟ್ ಹಾಕ್ಸ್ಕೋತಾರ. ಆದ್ರೆ ಏನಂತಂದ್ರೆ ಇವ್ರಿಗೆ ಮನಿ ಕೊಟ್ಟು ಗುಡಿಸಲು ಮುಕ್ತ ಮಾಡ್ಬೇಕಂತ ಹೇಳಿ ಅವ್ರ ಮನಸ್ಸಿಲ್ಲ. ಅದಕ್ಕಾಗಿ ನಾವು ಹೇಳಕ್ ಏನ್ ಇಷ್ಟಪಡ್ತೇವೆ ಅಂದ್ರ, ಇಂಥ ಮನಸ್ಥಿತಿ ಇದ್ದಿರೋರಿಗೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ಬೇಕು, ಇಂಥವ್ರಿಗೆ ಸೋಲ್ಸಿ ಮನೆಗೆ ಕೂಡಿಸ್ಬೇಕು, ಒಳ್ಳೆಯವ್ರಿಗೆ ಗೆಲ್ಸ್ಬೇಕು. ಇನ್ನೊಂದೇನಂತಂದ್ರ ನಾವು ಈಗ ಇಲ್ಲಿ ಕುಂತಿ ನಮಗ್ ಸಾಕಾಗ್ಯದ್ರಿ. ಇನ್ನ ನಾವು ಬಹಳಷ್ಟು ಇದಕ್ಕೆ ವಿಭಿನ್ನವಾಗಿ ಹೋರಾಟ ಮಾಡ್ಬೇಕಾಗ್ಯದ. ನಾವು ಇಲ್ಲಿಂದ ಏನಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಡ್ಕೊಂಡು ಅದೇ ಜಿಲ್ಲಾಧಿಕಾರಿ ಕಚೇರಿ ಎದುರು ಏನಂತಂದ್ರೆ ನಾವು ಧರಣಿ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಸರ್. ಮತ್ ಈಗ ಇದು ಅವ್ರೇನಂತಂದ್ರೆ ಇವ್ರು ಹಣಿತಾರೇನೋ ಅಂತ ಹೇಳಿ ತಿಳ್ಕೊಂಡು ನಮಗ್ ಅನ್ಸ್ಲಕ್ ಹೋಗ್ಲತ್ತಾರ. ಆದ್ರೆ ನಮ್ ಜೀವ ಇಲ್ಲೇ ಹೋದ್ರ ಪರವಾಗಿಲ್ಲ,
ಈ ಜನರಿಗೆ ಗುಡಿಸಲು ಕೂಡ ತನಕ ನಾವು ಹೇಳಲೇವ್, ಅದು ಅವ್ರಿಗೆ ಬಿ ಗೊತ್ತದ, ಮಾನ್ಯ ಸಚಿವರಿಗೂ ಗುರ್ತದ, ಶಾಸಕರಿಗೂ ಗುರ್ತದ, ಜಿಲ್ಲಾಧಿಕಾರಿಗೂ ಗುರ್ತದ. ಅದಕ್ಕೆ ಇದು ಒಂದು ದೊಡ್ಡ ಸಂಘ ಅದ ಸರ್. ಈ ಸಂಘದಾಗ ಏನಂತಂದ್ರೆ ಎಲ್ಲರೂ ಕ್ಯಾಡರ್ ಬೇಸ್